ಆ 25 ಲಕ್ಷ ಸಮೇತ ಹಿಡಿದಾರಲ್ಲ ಅಧಿಕಾರಿಗಳನ್ನ, ಮಧ್ಯರಾತ್ರಿ 2 ಗಂಟೆವರೆಗೂ ಏನೇನು ನಾಟಕ ಆಡಿದ್ರಿ? ಯಾವ ಹಾಸ್ಪಿಟ್ಲಿಗೆ ಸೇರಿಸೋದಕ್ಕೆ ಆ ಅಧಿಕಾರಿನ ಪ್ರಯತ್ನ ಪಟ್ಟು ಆಸ್ಪತ್ರೆ ಡಾಕ್ಟ್ರು ಅಯ್ಯೋ ಇಲ್ಲಪ್ಪ ನಮ್ಮ ಕುತ್ತಿಗೆ ಬರುತ್ತೆ ಅಂತ ಹೇಳಿ ಆಸ್ಪತ್ರೆ ಸೇರಿಸ್ಕೊಳ್ಳದೆ ಹೋದ್ಮೇಲೆ ಮಧ್ಯರಾತ್ರಿಲಿ ಆಗ ಏನೇನು ಡ್ರಾಮಾ ಮಾಡಿದ್ರಿ ಗೊತ್ತಿಲ್ವಾ ನನಗೆ? ಕೆಲವರು ಅಂತಾರೆ, ನನಗೆ ಇಲ್ಲಿಯ ವಾತಾವರಣ ನೋಡಿದಾಗ ನಾನು ಇಲ್ಲಿ ಇರಬೇಕಾಗಿತ್ತು ಅನ್ನೋದು ನನಗೂ ಇದೆ. ನನಗೂ ಒಂದು ಮನಸ್ಸಲ್ಲಿ ಇತ್ತು ಇರಬೇಕಾಗಿತ್ತು ನಾನು ಇಲ್ಲೇ ಅಂತ ಹೇಳಿ. ಬರೋ ಟೈಮ್ ಬಂದಾಗ ಬರೋಣ ಬನ್ನಿ. ಯಾವ್ದು ಹೇಳಿ? ಚರ್ಚೆ ಇನ್ನೂ ಮಾಡಿಲ್ಲ, ಚರ್ಚೆ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಮುಕ್ತವಾದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಈಗಿನ ಈ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ಇದೆಯಲ್ಲ ಇದನ್ನು ಹೋಗಲಾಡಿಸಿ ತೆಗೆದಾಕ್ತಕ್ಕಂಥದ್ದಕ್ಕೆ ಎರಡೂ ಪಕ್ಷಗಳು ನಾವು ಯಾವ ಥರ ಹೋಗಬೇಕಾಗಿದೆ. ರಾಜ್ಯದ ಹಿತ ನಮಗೆ ಮುಖ್ಯ. ಪಾಪ ಹೇಳ್ತಾರೆ ಅದೆಂಥದ್ದು ದಾಖಲೆ ಅಂತ ಹೇಳಿ. ಯಾವ ದಾಖಲೆ ಕೊಡಬೇಕು ಇವರಿಗೆ? ಅಪಾಯ ದಾಖಲೆ ಇಲ್ವಾ? ಆ ಪೋಸ್ಟ್ದು ಇನ್ಯಾವ ದಾಖಲೆ ಬೇಕು? ಯಾವ್ದು ಬಗೆಹರಿದಿದೆಯಲ್ಲ ಅದೇನು ಬಗೆಹರಿರ್ತಕ್ಕಂಥದ್ದು ಏನು ಆಮೇಲೆ ಕಾಲ ಒಂದು ಇರ್ತಾರ ಮಾಡ್ತೀವಿ ಬನ್ನಿ. ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯನವರನ್ನು ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನು ಯಾವ್ಯಾವ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ, ಯಾರನ್ನು ಕೆಳಗೆ ಇಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ. ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ? ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು ಜೆ ಡಿ ಎಸ್ ಅಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದರು? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ತಿರಬೇಕು. ಆಮೇಲೆ ನೋಡಿ, ತಂಬಾಕು ಬೆಳೆಗಾರರದು ಈ ಸರ್ಕಾರ ನನಗೇನಾದರೂ ಅರ್ಜಿ ಕೊಟ್ರಾ? ತಂಬಾಕು ಬೆಳೆಗಾರರ ಸಮಸ್ಯೆನೂ ಬಗೆಹರಿಸ್ತೆ. ಕೊಂಡ್ಕೊಳ್ಳೋದಕ್ಕೆ ನಿಲ್ಲಿಸಿದ್ರು, 18% ಟ್ಯಾಕ್ಸ್ ಹಾಕಿದರು. ಏನು ಹೇಳಿ? ಯಾಕೆ ಬೇರೆ ಶಾಸಕರುಗಳು ಆಗಿದ್ದ ತಂತ್ರಗಾರಿಕೆ ಮಾಡೇ ದುಡ್ಡು ತಗೊಂಬತ್ತವ್ರ? ಈ ಸರ್ಕಾರದಲ್ಲಿ ಏನೋ ಕಮಿಷನ್ ಅಂತಾರಲ್ಲ, ಯಾವ ತಂತ್ರಗಾರಿಕೆ ಬೇಕಿಲ್ಲ. ಯಾವುದಾದ್ರು ಇಲಾಖೆಗೆ ಹೋಗಿ ನೀವು ಅದೇನೋ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಕೊಟ್ಟರೆ ಯಾರು ಬೇಕಾದರೂ ಹೋಗಿ ಇಲ್ಲಿ ದಲ್ಲಾಳಿಗಳು ಹೋಗ್ಬಿಟ್ಟು ತಗೊಂಬರ್ಬೋದು, ಮಿಡ್ಲ್ ಮ್ಯಾನ್ಗಳು. ಆ ರೀತಿ ಆಡಳಿತ ನಡೀತಾ ಇದೆ. ತಂತ್ರಗಾರಿಕೆ ಏನು ಬೇಕಿಲ್ಲ ಫಂಡ್ಸ್ ತರಕ್ಕೆ ಈ ಸರ್ಕಾರದಲ್ಲಿ. ಈಗ ಅದು ನಡೆದಿದೆ. ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ. ಆಮೇಲೆ ಮಾತಿದ್ರು ಇದೆಲ್ಲ ಮಾಧ್ಯಮದ ಸೃಷ್ಟಿ ಅಂತಾರೆ. ಮಾತೆತ್ತಿದ್ರೆ ಅಲ್ಲಿ ನಡೆದಂಥದ್ದು ಅವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಥ್ರೆಟ್ ಮಾಡಿದ್ದು ನಿಜ, ಅದರಲ್ಲಿ ಯಾವ ಸಂಶಯ ಇಲ್ಲ. ಇಲ್ಲಿ ಥ್ರೆಟ್ ಆದರೆ ಇಮ್ಮಿಡಿಯೇಟಾಗಿ ಕಾಂಪ್ರಮೈಸ್ಗೂ ರೆಡಿ ಇರ್ತಾರೆ. ಯಾವುದೇ ಅದೆಂತೋ ಹಿಂದೆ ಪದಬಳಕೆ ಮಾಡಿದ್ರು ಸಿದ್ದರಾಮಯ್ಯನವರೇ ಮಾಡೋರು. ನಾನು ಆ ಲೆವೆಲ್ಗೆ ಇಳಿಯೋದಿಲ್ಲ. ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ, ಅಷ್ಟು ಕೂಲಿಗೆಟ್ಟೋಗಿದೆ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.